ಹೇಳಿದ್ನ 25 ಸತಿ ಹೇಳು. ಅನು ಬಾ. ಹೋಮ್ವರ್ಕ್ ಎಲ್ಲ ಆಯ್ತಾ? ಒಂದಕ್ಷರ ಉಳಿಸಿಲ್ಲ. ವೆರಿ ಗುಡ್. ಯಾವಾಗ್ಲೂ ಇದೇ ಉತ್ತರ ಕೊಡ್ಬೇಕು ಆಯ್ತಾ? ನಾನು ಆಫೀಸಿಂದ ಬರೋ ಹೊತ್ತಿಗೆ ಹೋಮ್ವರ್ಕ್ ಎಲ್ಲ ಮಾಡಿ ಒಳ್ಳೆ ಹುಡುಗಿ ತರ ಕೂತಿರ್ಬೇಕು. ಸರಿ ಅಮ್ಮ, ಆಯ್ತು. ಯಾಕಮ್ಮ ಇವತ್ತು ಲೇಟಾಗಿ ಬಂದೆ? ಎಲ್ಲಾ ದಿವಸನು ಬೇಗ ಬರ್ತಾ ಇದೆ ಅಲ್ವಾ? ಇವತ್ತು ನನಗ್ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಅಮ್ಮ, ಇನ್ಮೇಲೆ ಲೇಟ್ ಆದ್ರೆ ಪೊಲೀಸ್ ಕರ್ಕೊಂಡು ಓಡಾಡಮ್ಮ. ಪೊಲೀಸಾ? ಯಾಕಂದ? ಪೊಲೀಸ್ ನಿನ್ ಜೊತೆ ಇದ್ರೆ ಯಾರು ನಿನ್ನ ಹತ್ರ ಬರಲ್ಲ. ಇಲ್ದಿದ್ರೆ ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಕಿಡ್ನಾಪ? ನನ್ನನ್ನ? ಯಾಕನು? ಏನೇನೋ ಮಾತಾಡ್ತಿದ್ಯಾ? ನಿನ್ನೆ ಕೇಳ್ತಿರೋದನು? ಯಾರ್ ಹೇಳಿದ್ದು? ಅಮ್ಮ, ಅನು, ಏನಿಲ್ಲ ಪಲ್ಲವಿ, ಅವಳು ಸುಮ್ನೆ ಏನೋ ಹೇಳ್ತಿರ್ತಾಳೆ. ಅನು, ಅಮ್ಮ ಇವಾಗ ತಾನೇ ಬಂದಿದ್ದಾಳೆ, ಅವಳು ಫಸ್ಟ್ ಫ್ರೆಶ್ ಅಪ್ ಆಗ್ಲಿ, ಸರಿನಾ? ಆಮೇಲೆ ಮಾತಾಡಿದ್ರೆ ಆಯ್ತು. ಬಾ, ನಾವ್ ಆಟಾಡೋಣ. ಬರ್ತೀವಿ ನಡಿ. ಈ ಕರ್ಮ. ಪಲ್ಲವಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಅವತ್ತು ಮಾರ್ಕೆಟ್ನಲ್ಲಿ ಪ್ರತಿಭಟನೆ ಆದಾಗ ವಿಕ್ರಾಂತ್ ಬಂದು ನಿನ್ನ ಕರ್ಕೊಂಡೋದ್ರಲ್ಲ, ಅದು ಅನು ಮನಸ್ಸಿನಲ್ಲಿ ತಪ್ಪಾಗಿ ಕೂತಿದೆ. ಅಲ್ಲ, ಅನು ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಅಲ್ಲ, ಕಿಡ್ನಾಪ್ ಅನ್ನೋ ಪದ ಅವಳ ಮನ್ಸಲ್ಲಿ ಆತರ ಕೂರಕ್ ಹೇಗ್ ಸಾಧ್ಯ? ಇದನ್ನೆಲ್ಲ ಅವಳಿಗೆ ಯಾರು ಹೇಳಿರ್ಬೋದು? ಕಿಡ್ನಾಪ್ ಅಲ್ಲ ಅಂತ ನಾನು ಎಷ್ಟೇ ಹೇಳಿದ್ರು ಅನು ಅದನ್ನ ಒಪ್ತಾನೆ ಇಲ್ಲ. ನೀನೇ ಯಾವಾಗ್ಲಾದ್ರೂ ಅವಳಿಗೆ ತಿಳಿಸಿ ಹೇಳು. ನಾಳೆ ದಿನ ಈ ವಿಚಾರನ 4 ಜನರ ಮುಂದೆ ಮಾತಾಡಿದ್ರೆ ಮುಜುಗರ ಅನ್ಸೋದು ನಮಗೇನೆ. ಅನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದಾಳೆ? ಅವಳಿಗೆ ಓದಕ್ ಇಷ್ಟ ಇಲ್ಲ, ಹಟ್ ಮಾರಿ ತುಂಟಿ, ಇದೆಲ್ಲ ನಮಗ್ ಗೊತ್ತಿರೋ ವಿಷಯ. ಆದ್ರೆ ಅವಳು ಈ ತರ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ. ಗೋವಿಂದಣ್ಣ, ಅವಳಿಗೆ ಸ್ವಲ್ಪ ತಿಳಿ ಹೇಳ್ಬೇಕು. ಮಗು ಮನ್ಸು, ಅವಳ ಮನ್ಸಲ್ಲಿ ಇದು ಗಾಢವಾಗಿ ಬೇರೂರಿದ್ರೆ ತುಂಬಾ ಕಷ್ಟ ಆಗತ್ತೆ.